ದೆಹಲಿ ಕಚೇರಿಯಲ್ಲಿ ಮುಖಾಮುಖಿ ಆಗಿದ್ದಾರೆ ಸಿಎಂ ಮತ್ತು ಡಿಸಿಎಂ. ನಾಯಕತ್ವ ಗೊಂದಲ ಚರ್ಚೆ ನಡುವೆ ಸಿಎಂ ಮತ್ತು ಡಿಸಿಎಂ ಮುಖಾಮುಖಿ ಆಗಿರೋದು. ಕೆಲ ಹೊತ್ತು ಪರಸ್ಪರ ಚರ್ಚೆಯನ್ನು ನಡೆಸಿದ್ದಾರೆ ಉಭಯ ನಾಯಕರುಗಳು. ದೆಹಲಿಯಿಂದಲೇ ಒಗ್ಗಟ್ಟಿನ ಸಂದೇಶವನ್ನು ನೀಡಿದ್ರೆ ಸಿಎಂ ಡಿಸಿಎಂ ಅನ್ನೋದು ಕೂಡ ಪ್ರಶ್ನೆ. ನಾಯಕತ್ವದಲ್ಲಿ ಯಾವುದೇ ಗೊಂದಲ ಇಲ್ಲ, ಒಗ್ಗಟ್ಟು ಇದೆ ಎಂಬ ಸಂದೇಶವನ್ನು ರವಾನಿಸಿದ್ರ ಉಭಯ ನಾಯಕರು, ಇಲ್ಲವೇ ಒಮ್ಮತಕ್ಕೆ ಬರೋಕೆ ಚರ್ಚಿಸೋಕೆ ಅವಕಾಶವನ್ನು ನೀಡಿದ್ರ ಹೈಕಮಾಂಡ್ ಅನ್ನೋದು ಕೂಡ ಪ್ರಶ್ನೆ. ಸ್ವಲ್ಪ ತಿಂಗಳ ಹಿಂದೆ ನಿಮಗೆ ನೆನಪಿರ್ಬೋದು, ಅವ್ರು ಇವ್ರ ಮನೆಗೆ ತಿಂಡಿ ತಿನ್ನಕ್ಕೆ ಹೋಗಿದ್ರು, ಇವ್ರು ಅವ್ರ ಮನೆಗೆ ತಿಂಡಿ ತಿನ್ನಕ್ಕೆ ಹೋಗಿದ್ರು. ಸೊ ಆ ಥರದ್ದು ಒಂದು ಆಗಿತ್ತು. ಬಿಕಾಸ್ ಆಫ್ ರಾಹುಲ್ ಗಾಂಧಿ ಅವರು ಇಲ್ಲ ನೀವು ಹೋಗಬೇಕು ಅವ್ರ ಮನೆಗೆ ತಿಂಡಿ ತಿನ್ನಕ್ಕೆ ಅಂತ ಸಿದ್ದರಾಮಯ್ಯನವ್ರಿಗೂ ಹೇಳಿದರು, ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇಲ್ಲ ನೀವು ಕರಿಬೇಕು ಅಂತ ಹೇಳಿದರು. ಮೇ ಬಿ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ 1-to-1 ಮೀಟಿಂಗ್ ಆಗತ್ತೆ, 1-to-1 ಮಾತಾಡೋದಿದೆ ಅಂತ ಇದ್ದಾಗ ನೀವೊಂಚೂರು ಕೂತ್ ಮಾತಾಡಿ, ನೀವಿಬ್ರು ಮಾತಾಡ್ಕೊಂಡು ಬನ್ನಿ, ನಿಮಗೆ ಅಂತ ಟೈಮ್ ಕೊಟ್ಟಿದ್ದೀವಿ, ಸ್ವಲ್ಪ ಕೂತ್ ಮಾತಾಡೋದ್ರಿಂದ ಸಾರ್ಟ್ ಔಟ್ ಆಗ್ಬೋದೇನೋ ಅಂತ. ಈಗ ಸಾಮಾನ್ಯವಾಗಿ ನೀವು ಮನೇಲೂ ನೋಡಿಬೇಕಾರೆ ಏನೋ ದೊಡ್ಡ ಗಲಾಟೆ ಆಗ್ತಾ ಇದೆ ಅಂದರೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ ಅಂತಾರೆ, ಅಥವಾ ಕೂತು ಮಾತಾಡೋದ್ರಿಂದ ಬಗೆಹರಿಬಹುದು ಅಂತ ಅಂತಾರೆ. ಮೇ ಬಿ ಆ ಥರದ ಅವಕಾಶ ಕೊಟ್ಟಿರಬಹುದು. ಅಥವಾ ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ, ಹೌದು ಬೇಡಿಕೆ ಇದೆ, ನಿರೀಕ್ಷೆಗಳಿದೆ, ಹಂಗಂತ ನಮ್ಮ ಮಧ್ಯದಲ್ಲಿ ಆಗದೇ ಇಲ್ಲ, ಹಾವು ಮುಂಗ್ಸಿಗಳು ನಾವು ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಅನ್ನೋ ಥರದ್ದೇನು ಕಚ್ಚಾಟ ಎಲ್ಲ ಇಲ್ಲ ಅಂತ ಬೇರೆ ಪಕ್ಷಗಳಿಗೂ ರಾಜ್ಯದ ಜನತೆಗೂ ಕೂಡ ಒಂದು ಮೆಸೇಜ್ ಪಾಸ್ ಮಾಡಿರ್ಬೋದು. ಅದಕ್ಕೆ ಒಟ್ಟಿಗೆ ಕಾಣಿಸ್ಕೊಂಡಿರ್ಬೋದು, ಸ್ಟ್ರಾಟರ್ಜಿಯೂ ಇರ್ಬೋದು. ಇದನ್ನು ಅದು ಅಲ್ಲ ಅಂತ ನಾವು ಅಲ್ಲಗಳೆಯೋದಕ್ಕೂ ಆಗಲ್ಲ. ಇವ್ರೇನ್ರಿ ಟಿ ವಿಯವ್ರು ನೋಡಿದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಹೊಡೆದಾಡ್ತಾ ಇದ್ದಾರಂತೆ, ಬಡ್ದಾಡ್ತಾ ಇದ್ದಾರಂತೆ, CM ನಾನಾಗಬೇಕಂತೆ ಅಂತಿದ್ದಾರೆ. ಇಲ್ಲಿ ನೋಡಿದ್ರೆ ಇವರಿಬ್ರು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಅವ್ರು ಭಾರಿ ಕ್ಲೋಸ್ ಫ್ರೆಂಡ್ಸು ಅಂತ ಜನಕ್ಕೆ ಅನಿಸ್ಬೋದು. ಸೊ ಇದೆಲ್ಲವೂ ಕೂಡ ಲಾಜಿಕ್, ಇದು ರಾಜಕಾರಣದಲ್ಲಿ ಕಾಮನ್. ಅದಕ್ಕೆ ಹೇಳೋದು, ರಾಜಕಾರಣದಲ್ಲಿ ಯಾರು ಶತ್ರುರು ಅಲ್ಲ, ಯಾರು ಮಿತ್ರರು ಅಲ್ಲ, ಯಾವಾಗ ಬೇಕಾದ್ರೂ ಶತ್ರು ಆಗ್ಬೋದು, ಯಾವಾಗ ಬೇಕಾದ್ರೂ ಮಿತ್ರ ಆಗ್ಬೋದು ಅಂತ. ಹಾಗಾಗಿ ಇದೆಲ್ಲ ಏನು ಹೊಸದಲ್ಲ, ಗಿಮಿಕ್ಗಳು ಲಾಜಿಕ್ಗಳು ಎಲ್ಲನೂ. ಸೊ ಇಲ್ಲಿ ಆಗಿರ್ಬೋದು. ಎದುರು ಬದ್ರು ಆದಾಗ ಮುಖ ತಿರ್ಸ್ಕೊಂಡು ಹೋಗುವಂಥ ಮನಸ್ಥಿತಿಯಲ್ಲಿ ಇಬ್ಬರು ನಾಯಕರುಗಳಿಲ್ಲ. ಇಬ್ಬರಿಗೂ ರಾಜಕಾರಣದಲ್ಲಿ ಅನುಭವ ಇದೆ, ಅನೇಕ ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇದೇ ಫಸ್ಟ್ ಟೈಮ್ ಎಲೆಕ್ಷನಿಗೆ ನಿಂತು ಫಸ್ಟ್ ಟೈಮ್ CM ಆಗ್ತಿರೋದು ಅನ್ನೋದು ಇಬ್ರಿಗೂ ಏನಿಲ್ಲ. ಸೊ ಹಾಗಾಗಿ ಪ್ರಬುದ್ಧತೆ ಅಥವಾ ಪ್ರೌಢಮೆ ಅಂತ ನಾವೇನು ಹೇಳ್ತೀವಿ ಅದೂ ಅವರ ಅನುಭವದಲ್ಲೇ ಬಂದಿರೋದ್ರಿಂದ ಅದೂ ಇರ್ಬೋದು. ಸೊ ನಾವು ಯಾವುದೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಒಟ್ಟು ಇಬ್ಬರು ಒಂದಾಗಿ ಮಾತುಕತೆ ನಡೆಸಿದ್ದಾರೆ. ಸೊ ಇಲ್ಲಿಂದ ದೆಹಲಿಗೆ ಹೋಗಿದ್ದು ಸಪ್ರೇಟ್ ಆಗಿ, ಬಟ್ ಅಲ್ಲಿ ಎದುರು ಬದರಾಗಿದ್ದಾರೆ.